ದೇವರ ನಮಗೆ ಸ್ತೋತ್ರವಾಗಲಿ. ನಿನ್ನೆ ಯೂತ್ ಮೀಟಿಂಗಲ್ಲಿ ಬ್ರದರ್ ಜಾನ್ ಫಾಲೋವರ್ ಅವರು ಮಾತಾಡುವಾಗ ನನಗೆ ಒಂದು ವಾಕ್ಯ ಎಚ್ಚರಿಸ್ತಾ ಇತ್ತು. 1 ಯೋಹಾನ 3:8, ನಾನು ಮಾಡಿದ ಪಾಪವನ್ನು ತಿರುಗಿ ಅದನ್ನು ಮಾಡಿದರೆ ಅವನು ಸೈತಾನನಿಂದ ಹುಟ್ಟಿದವನಾಗಿರುತ್ತಾನೆ. ಈ ವಾಕ್ಯದಲ್ಲಿ ನನಗೆ ಏನು ತಿಳಿತಂದರೆ, ನಾನು ಪಾಪದ ವಿಷಯದಲ್ಲಿ ಜಯವನ್ನು ಹೊಂದಬೇಕಾಗಿ ದೇವರ ವಾಕ್ಯದಲ್ಲಿ ಎಚ್ಚರಿಸಿದರು. ಆಮೀನ್. ದೇವ್ ನಾಮಕ್ಕೆ ಸ್ತೋತ್ರ. ನಾನು ಕೂಡ ನಿನ್ನೆ ಯೂತ್ ಮೀಟಿಂಗ್ನಲ್ಲಿ ಜಾನ್ ಪೋಲೋ ಅಂಕಲ್ ಮಾತಾಡುವಾಗ ನಾನು ಕೂಡ ಬಾಲ ವಿಷಯದಿಂದ ದೇವರು ಎಂಕರೇಜ್ ಪಡಿಸಿದ್ರು. ದೇವರು ಒಂದು ವಾಕ್ಯ ಮೂಲಕ ನನ್ನ ಜೊತೆಗೆ ಮಾತಾಡಿದ್ರು. 1 ಯೋಹಾನ 1ನೇ ಅಧ್ಯಾಯ 9ನೇ ವಚನ. 1 John 1:9, ಇಫ್ ವಿ ಕನ್ಫರ್ಸ್ ಅವರ್ ಸಿನ್, he is faithful and just, will forgive our sin and purify from his ಅನ್ರೈಚಸ್ನೆಸ್. ಈ ವಾಕ್ಯದ ಮೂಲಕ ಕೂಡ ದೇವ್ರು ನನ್ನ ಜೊತೆಗೆ ಮಾತಾಡಿದ್ರು. ನಾವು ಕೂಡ ಏನೇ ಪಾಪ ಮಾಡಿದ್ರು ದೇವ್ರ ಹತ್ರ ಹೋಗಿ ಕ್ಷಮಾಪಣೆ ಕೇಳಿದ್ರು, ದೇವರು ನಮ್ಮನ್ನು ಕ್ಷಮಿಸ್ಬಿಡ್ತಾರ ಅಂತ ದೇವ್ರು ನನ್ನ ಜೊತೆಗೆ ಮಾತಾಡಿದ್ರು. ನನ್ನ ಲೈಫ್ನಲ್ಲಿ ನೋಡಬೇಕಾದ್ರೆ ನಾನು ಕೂಡ ಎಷ್ಟೇ ಪಾಪ ಮಾಡ್ತೀನಿ, ಆದರೆ ದೇವ್ರ ಹತ್ರ ಹೋಗಿ ಕ್ಷಮಾಪಣೆ ಕೇಳೋದಿಲ್ಲ. ನೆಕ್ಸ್ಟ್ ಟೈಮ್ ಹೋಗಿ ಕೇಳ್ಕೊಳ್ಳೋಣ ಅಂತ ಡಿಲೇ ಮಾಡ್ತಾನೆ ಇರ್ತೀನಿ. ಆದರೆ ಆ ರೀತಿ ಮಾಡಬಾರ್ದು. ನಾನು ಯಾವಾಗ ಪಾಪ ಮಾಡಿದ್ರು ದೇವ್ರ ಹತ್ರ ಹೋಗಿ ಫಸ್ಟ್ ಕ್ಷಮಾಪಣೆ ಕೇಳಿಬಿಡ್ಬೇಕಂತನೂ ದೇವ್ರು ನನ್ನ ಜೊತೆಗೆ ಮಾತಾಡಿದ್ರು. ದೇವ್ರಿಗೆ ಚಿಕ್ಕ ಶಾಸನ ಆಶ್ವಾಸ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ನನಗೆ ಈ ಸಮಯ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ನಿನ್ನೆ ಯೂತ್ ಮೀಟಿಂಗ್ ನಡೆಸಿದ್ದಕ್ಕಾಗಿ ಎಲ್ಡರ್ಸ್ ಬ್ರದರ್ಸ್ ಆ್ಯಂಡ್ ಅಂಕಲ್ ಆಂಟಿಗೆ ಥ್ಯಾಂಕ್ಸ್ ಹೇಳ್ತೀನಿ, ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನನಗೆ ನಿನ್ನೆ ಯೂತ್ ಮೀಟಿಂಗಲ್ಲಿ ನನಗೆ ಏನು ಎಚ್ಚರಿಸಿರಂದರೆ ದೇವರು, ಬ್ರದರ್ ಜಾನ್ ಪೋಲೋ ಅವರು ಮಾತಾಡುವಾಗ 1 John 2nd chapter verse 1, my dear children, I write this to you so that you will not sin. We have advocate with the Father, Jesus Christ the righteous one. ಮತ್ತೆ ಇನ್ನೊಂದು ವರ್ಸ್ 1 John chapter 3 8 and 9 verse. The one who does what is sinful is of the devil, because the devil has been sinning from the beginning. The reason Son of God appeared was to destroy the devil's work. No one who is born of God who will continue to sin, because God's seed remains in them. They cannot go on sinning because they have been born of God. ನಾನು ಎಷ್ಟೋ ತಪ್ಪು ಮಾಡ್ತಿದ್ದೆ, ನಾನು ಎಷ್ಟೋ ಪಾಪಗಳನ್ನು ಮಾಡಿದ್ದೆ. ನಾನು ಅಪ್ಪ ಅಮ್ಮಗೆ ಹೇಳಾಗ ಎಲ್ಲೋ ಹೊರಗೆ ಹೋಗೋದು, ಫ್ರೆಂಡ್ಸ್ ಜೊತೆ ಅದು ಮಾಡೋದು, ಮತ್ತು ವಿತೌಟ್ ರೀಸನ್ ಅಪ್ಪ ಅಮ್ಮ ಮೇಲೆ ಕೋಪ ಆಗೋದು, ಇವೆಲ್ಲ ಮಾಡ್ತಿದ್ದೆ ನಾನು. ಮತ್ತು ನಾವು ಇದೆಲ್ಲ ಮಾಡಿ ನಾವು ದೇವ್ರ ಹತ್ರ ನಾನು ಕ್ಷಮಿಸ್ತಾರ ಇಲ್ಲ ಅಂತ ಥಿಂಕ್ ಮಾಡಿದ್ದೆ. ಬ್ರದರ್ ಜಾನ್ ಪಾಲ್ ಇದರಿಂದ ಮುಖಾಂತರ ನನಗೆ ಎಚ್ಚರಪಡಿಸಿದರು. ಮತ್ತು ದೇವರು ನಾವು ಕ್ಷಮಿಸ್ಮೇಲೆ, ಇವಾಗ ನಮ್ಮ ಪಾಪ ಅರಿಕೆ ಮಾಡಿದ ಮೇಲೆ ಮತ್ತೆ ಇದು ದೇವರೇ ನಮ್ಗೆ ಮತ್ತೆ ಅದೇ ಪಾಪದಲ್ಲಿ ಬಿದ್ದರೆ ದೇವರು ಒಂದು ವಚನ ಹೇಳಿದ್ರು. ಇಬ್ರಿಯು ಚಾಪ್ಟರ್ 8 verse 12 ನಾವು ಪಾಪನ ಅರಿಕೆ ಮಾಡಿದರೆ ಮತ್ತೆ ದೇವರು ಆ ಪಾಪವನ್ನು ಕ್ಷಮಿಸಿಬಿಟ್ಟು ಮತ್ತೆ ನೆನಪು ತರೆಯೋದಿಲ್ಲ ಅಂದರು. ಅದು ನಂಗೆ ಮತ್ತೆ ನೆನಪು ಎದಕ್ಕೆ ಬರುತ್ತಾ ಅಂತ ಜಾನ್ ಪಾಲ್ ಅಂಕಲ್ ಹೇಳ್ತಿದ್ರು. ನಾವು ಸೈತಾನನ ಚಾನ್ಸ್ ಕೊಟ್ಟರೆ ಅವ್ರು ನೆನಪು ಮಾಡ್ತಾನೆ, ಅವ್ನು ಮತ್ತೆ ಪಾಪಲ್ಲಿ ಬೀಳಲಿಕ್ಕೆ ಚಾನ್ಸಸ್ ಇರ್ತಾವೆ. ಪಾಸ್ಟ್ ವೀಕ್ ಬ್ರದರ್ ವೇಣುಗೋಪಾಲ್ ಅಂಕಲ್ ಹೇಳ್ತಿದ್ರು, ನಾವು ಸಾತಾನ್ಗೆ ಚಾನ್ಸ್ ಕೊಡಬಾರ್ದಂತ, ನಾವು ಚಾನ್ಸ್ ಕೊಟ್ಟರೆ ಮತ್ತೆ ಬೆಳ್ಳಿ ಹೋಗ್ತೀವಂತ. ನಾನು ಆ ಚಾನ್ಸ್ ಕೊಡಬಾರ್ದಂತ ಎಚ್ಚರ ಆಗಿದ್ದೆ. ಮತ್ತು ಈ ಸಮಯ ಕೊಟ್ಟಿದ್ದಕ್ಕಾಗಿ ನಾನು ದೇವರಲ್ಲಿ ಇನ್ನೂ ಸ್ಥಿರವಾಗಿ ನಿಂದಿರಲಿಕ್ಕೆ ನನಗೋಸ್ಕರ ಪ್ರೇಯರ್ ಮಾಡಿರಿ. ಆಮೇಲೆ ದೇವ್ರ ನಮಗೆ ಸ್ತೋತ್ರ ಆಗಲಿ. ನಿನ್ನೆ ಕೂಡ ನನ್ನ ಕಡೆ ದೇವ್ರು ಮಾತಾಡ್ತಿದ್ರು, ಜಾನ್ ಪಾಲ್ ಅಂಕಲ್ ಮಾತಾಡ್ತಿದ್ರು ಪಾಪದ ಬಗ್ಗೆ. ಅದು ನನಗೆ ತುಂಬ ಎಂಕರೇಜಿಂಗ್ ಆಗಿತ್ತು. ಇದೊಂದು ಸರಿ ಪಾಪ ಮಾಡಿಬಿಡೋಣ, ಆಮೇಲೆ ದೇವ್ರಿಗೆ ಆಗಿ ಜೀಸೋಣ ಅಂತ ಹೇಳ್ತಿದ್ರು. ಈ ವಾಕ್ಯ ಕೂಡ ನನಗೆ ತುಂಬ ಎಂಕರೇಜಿಂಗ್ ಆಗಿತ್ತು. ನಾನು ಕೂಡ ದೇವ್ರ ಕಡೆ ಕೇಳ್ಕೊತಿದ್ದೆ. ಅವಾಗ ನಾನು ಕೂಡ ಎಷ್ಟೋ ಸರಿ ಪಾಪ ಮಾಡಿ ಇದೊಂದು ಸರಿ ಮಾಡಿಬಿಡೋಣ, ಆಮೇಲೆ ದೇವ್ರಿಗಾಗಿ ಜೀಸೋಣ ಅಂತ ಅನ್ಕೊತಿದ್ದೆ. ಆದರೆ ನಾನು ಒಂದ್ಸರಿ ಅಂತ ಎಷ್ಟೋ ಸರಿ ಪಾಪ ಮಾಡಿದ್ದೀನಿ. ಆದರೂ ದೇವರು ಆ ಪಾಪಗಳನ್ನೆಲ್ಲ ಕ್ಷಮಿಸಿದ್ದಾರೆ. ಇನ್ನು ಮುಂದೆ ನಾ ಪಾಪ ಮಾಡದೆ ದೇವರಿಗಾಗಿ ಜೀವಿಸಲು ದೇವರು ನನಗೆ ಸಹಾಯ ಮಾಡಲಿ. ಆಮೇಲೆ ದೇವ್ರ ನಮಗೆ ಸ್ತೋತ್ರವಾಗಲಿ. ನಿನ್ನೆ ಯೂತ್ ಮೀಟಿಂಗಲ್ಲಿ ದೇವ್ರು ನನಗೆ ಒಂದು ವಾಕ್ಯ ಎಂಕರೇಜ್ ಮಾಡಿದರು. 1 John 1:9, ದೇವ್ರು ನಾವು ಯಾವಾಗಲೂ ತಪ್ಪು ಮಾಡಿದರೆ ನಾವು ಯಾವಾಗಲೂ ದೇವ್ರ ಕಡೆ ಕ್ಷಮಕ್ಕೇನೆ ಕೇಳಬೇಕು. ಆಮೇಲೆ ದೇವರ ನಮಗೆ ಸ್ತೋತ್ರವಾಗಲಿ. ನಿನ್ನೆ ನನಗೆ ಒಂದು ವಾಕ್ಯ ಭಾಳ ಎಂಕರೇಜ್ ಆಯಿತು. 2 ಕೊರಿಂಥೆ 2:11, ಇನ್ ಆರ್ಡರ್ ದಟ್ ಸಾತಾನ್ ಮೈಟ್ ಔಟ್ವಿಟ್ ಅಸ್, ಫಾರ್ ವಿ ಆರ್ ನಾಟ್ ಅನ್ವೇರ್
ಆಫ್ ದಿಸ್ ಶೇಮ್ಸ್. ಅಂಕಲ್ ಹೇಳ್ತಾ ಇದ್ರು 2 ಥರ ಸುಳ್ಳು ಸೈತಾನ ನಮ್ಗೆ ಹೇಳ್ತಾ ಇರ್ತಾನಂತ. ಇದು ಒಂದ್ಸರಿ ಪಾಪ ಮಾಡು, ಮುಂದೆ ದೇವ್ರಿಗಾಗಿ ಜೀವಿಸು ಎಂದು ಸುಳ್ಳು ಹೇಳ್ತಾನ. ಮತ್ತು ಇನ್ನೊಂದು, ಪಾಪ ಮಾಡಿದ ಮೇಲೆ ನೀನು ಪಾಪ ಮಾಡಿದೆ, ದೇವ್ರು ನಿನ್ನ ಕ್ಷಮಿಸಲ್ಲ ಅಂತ ಹೇಳ್ತಾನ. ಆದರೆ ನಾವು ಸೈತಾನ ಸ್ವರವನ್ನು ಕೇಳಬಾರ್ದು, ದೇವರ ಮಾತನ್ನು ನಾವು ಕೇಳಬೇಕು. ತಕ್ಷಣ ಹೋಗಿ ದೇವರ ಹತ್ರ ಕ್ಷಮಾಪಣೆ ಕೇಳಬೇಕು, ಆವಾಗ ದೇವ್ರು ನಮ್ಮ ಪಾಪವನ್ನು ಕ್ಷಮಿಸ್ತಾರಂತ ಅಂಕಲ್ ಹೇಳಿದರು. ಈ ಸಮಯನ ಕೊಟ್ಟಿದ್ದಕ್ಕೆ ದೇವ್ರ ಸ್ತೋತ್ರ, ಆಮೀನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನೆ ನಾವು ಯೂತ್ ಮೀಟಿಂಗಲ್ಲಿ ನಮ್ಮ ಜಾನ್ ಪೌಲ್ ಅವರು ಮಾತಾಡುವಾಗ ನಮಗೊಂದು ಎಂಕರೇಜ್ ಏನಾಗಿತ್ತು ಅಂದರೆ, ನನ್ನ ಜೀವನದಲ್ಲಿ ಮಾಡಿರುವಂಥ ಪಾಪನೇ ಲೆಕ್ಕಕ್ಕಿಲ್ಲದಷ್ಟು ನನ್ನ ಜೀವಿತದಲ್ಲಿ ನಾನು ಮಾಡಿದೆ. ಆದರೆ ಆ ಮಾಡುವಾಗ ಈ ಸಾತಾನವನ್ನು ನಮ್ಮ ಕಿವಿಯಲ್ಲಿ ಮಾತಾಡುವಾಗ, ಅಯ್ಯೋ ನೀನು ಇಷ್ಟೊಂದು ಪಾಪ ಮಾಡಿದಲ್ಲ, ನೀನು ದೇವರನ್ನು ನಿನ್ನ ಸಂಸ್ಥಾನ ಅಂತ ಕೇಳ್ತಿದ್ದ ನನ್ನ ಹತ್ರ. ಹೌದು, ನಾನು ಕೂಡ ಅದೇ ಅಜ್ಞಾನ ಅಂತ ನಾನು ನಡೀತಾ ಇದ್ದೆ. ಹೌದು, ನನ್ನ ಇಷ್ಟೊಂದು ಪಾಪ ಮಾಡಿದ್ದೀನಲ್ಲ, ನನ್ನ ದೇವರ ಸಂಸ್ಥಾನ ಅನ್ನುವಾಗ ನನ್ನ ಬಾಯೆಲ್ಲ ಒಂದು ಒಂದು ದುರ್ಭಾಷೆ ಯಾವ ಥರ ಬರುತ್ತೆ, ಅದೇ ಥರ ನನ್ನ ಜೀವಿತ ಇತ್ತು. ದೇವರೇ, ಇದಷ್ಟು ಮಾಡುವಂಥ ಜೀವಿತ ನನ್ನ ಈ ಭೂಲೋಕದಲ್ಲಿ ಎಷ್ಟನೇ ಸ್ಟೇಜಿನಲ್ಲಿ ನಾನು ಇದ್ದೀನಿ ಅಂತ ನನಗೆ ಗೊತ್ತು ಸ್ವಾಮಿ. ಪಾಪದಲ್ಲಿ ನಾನು ಅತಿ ಒಂದು ಒಳಪಟ್ಟು ನನ್ನ ಜೀವಿತದಲ್ಲಿ ಅತಿ ಹೆಚ್ಚಾಗಿ ಮಾಡಿರೋದೇ ನನ್ನ ಪಾಪ ಜೀವಿತದಲ್ಲಿ ಸ್ವಾಮಿ. ಆದರೆ ನಿನಗೋಸ್ಕರ ಒಂದು ದಿನ ಕೂಡ ನಾನು ಸಮಯ ಕೊಡಲಾರದೆ ನಾನು ವೇಸ್ಟಾಗಿ ನನ್ನ ಜೀವಿತದಲ್ಲಿ ನಾನು ಜೀವಿಸಿದರೆ, ಆದರೆ ನಾನು ವಾಕ್ಯದಲ್ಲಿ ನಾನು ನಡೆಯುವಂಥ ಒಂದು ಹೆಜ್ಜೆ ಏನಿದೆ, ದೇವರು ನನ್ನನ್ನು ಹಿಂಬಾಲಿಸ್ತಿದ್ದಾನೆ. ಅಯ್ಯೋ, ನನ್ನ ಮಗನು ಹೋಗಿ ಗುಂಡಿಯಲ್ಲಿ ಬೀಳ್ತಾ ಇದ್ದಾನಲ್ಲ, ಆದರೆ ಆತನ ನನ್ನ ಬಳಿಗೆ ಬಂದರೆ ನಾನು ಅದನ್ನು ಶ್ರಮಿಸ್ತೀನಿ. ಆದರೂ ಕೂಡ ನಾನು ಬಳಿಗೆ ಬರಲಾರದೆ ಒಂದು ಸಾತನಿಗೆ ಕಿವಿ ಕೊಟ್ಟು ಅದನ್ನು ಮುಂದೆ ಹೋಗ್ತಾ ಇದ್ದೀನಲ್ಲ ಅನ್ನುವಂಥ ಜೀವಿತದಲ್ಲಿ ನಾನು ರಾತ್ರಿ ಪ್ರಾರ್ಥನೆ ಮಾಡಿದೆ. ಯೇಸುವೆ, ನಾನು ಲಾಸ್ಟ್ ಸ್ಟೇಜ್ನಲ್ಲಿ ನಾನು ಇದ್ದೇನೆ, ನನ್ನ ಜೀವಿತ ಎಲ್ಲಿ ಹೋಗುತ್ತಾನೆ ಗೊತ್ತಿಲ್ಲ. ಆದರೆ ಆ ಸಮಯದಲ್ಲಿ ನನಗೆ ಜಾನ್ ಪೌಲ್ ಅವರು ಮಾತಾಡುವಾಗ ನನಗೆ ಭಾಳ ಎಂಕರೇಜ್ ಆಯಿತು. ಹೌದು, ನಾನು ಅಷ್ಟೊಂದು ಅಜ್ಞಾನ ಆಗಿದ್ದೀನಲ್ಲ, ನಾನು ಇಷ್ಟೊಂದು ಪಾಪ ಮಾಡಿದ್ರು ಕೂಡ ದೇವರಲ್ಲಿ ಹೋಗಿ ನಾನು ಕ್ಷಮಾಪಣೆ ಕೇಳಿದರೆ ನನ್ನ ಕ್ಷಮಿಸ್ಬೋದು. ಅತೀಕವಾಗಿ ಜಾಸ್ತಿಯನ್ನ ನನ್ನ ಪ್ರೀತಿ ಮಾಡ್ತಾನಲ್ಲ, ಅದು ನನಗೋಸ್ಕರ ಅದು ಕಲವರಕ್ಕೆ ಒಂದು ಕ್ರೂಜಲ್ಲಿ ಅದು ಪ್ರಾಣವನ್ನೇ ಕೊಟ್ಟು ನನಗೋಸ್ಕರ ರಕ್ತವನ್ನು ಸುರಿಸಿ ನಾನು ಕೊಂಡುಕೊಂಡದಾತ. ನಾನು ಪಾಪ ಮಾಡಿರೋ ಒಂದು ವೇಳೆ ನಾನು ದೇವ್ರ ಹತ್ರ ಹೋಗಿ, ದೇವರೇ, ನಾನು ಇಷ್ಟೊಂದು ಪಾಪಿ ಇಷ್ಟನು, ನನ್ನನ್ನು ಕ್ಷಮಿಸು ಅಂದರೆ ನನ್ನ ತಕ್ಷಣವೇ ಕ್ಷಮಿಸುವನು. ಆದರೆ ನಾನು ಒಂದು ಮೂರ್ಖತನವಾದಿಂದ ನನ್ನ ಜೀವಿತವನ್ನು ನಾನೇ ಮೋಸ ಪಡೆದುಕೊಂಡೆ. ಆದರೆ ಈ ಯೂತ್ ಮೀಟಿಂಗಲ್ಲೇ ನನಗೆ ಪ್ರೋತ್ಸಾಹಪಡಿಸಿರುವಂಥ ಪ್ರತಿಯೊಬ್ಬರು ಬ್ರದರ್ಸಿಗೆ ನಾನು ಕೃತಜ್ಞತೆನಾಗಿರ್ತೇನೆ. ಯಾಕಂದರೆ ನಾನು ಅಷ್ಟೊಂದು ಭಯಂಕರವಾದ ಪಾಪಿಷ್ಟನು. ಯಾಕಂದರೆ ನನ್ನ ಮಾತಲ್ಲಿ ಒಂದು ಕೂಡ ಒಂದು ಒಳ್ಳೆ ಮಾತಿಲ್ಲ, ಒಂದು ಒಳ್ಳೆ ಕಥೆ ಇಲ್ಲ, ಅಷ್ಟೊಂದು ಪಾಪಿಷ್ಟನು. ಆದರೂ ಕೂಡ ದೇವರು ಈ ಸಮಯವನ್ನು ಕೊಟ್ಟು ನನಗೋಸ್ಕರ ಮತ್ತು ನನ್ನ ಒಳ್ಳೆಯ ಒಂದು ಹೃದಯಗೋಸ್ಕರ, ನನ್ನನ್ನು ಪ್ರೀತಿಸೋಗೋಸ್ಕರ ಇಷ್ಟೊಂದು ತ್ಯಾಗ ಮಾಡಿದ್ದಾನೆ. ಆತನಿಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಕೂಡ ನಾನು ಕಮ್ಮಿನೇ. ಆದರೂ ಕೂಡ ನನ್ನ ದೇವರು ನನ್ನ ಇಲ್ಲಿಗೆ ಕರ್ಕೊಂಬಂಡು ನನ್ನ ಲಾಸ್ಟ್ ಸ್ಟೇಜ್ನಲ್ಲಿ ಇದ್ದರೂ ಕೂಡ, ನಾನು ನಿನ್ನನ್ನು ಪ್ರೀತಿಸ್ತಾನೆ, ನೀನು ಯಾಕೆ ಮಂಕವಾಗಿದೆಯಾ ಅಂತ ದೇವರು ನನ್ನನ್ನು ರಾತ್ರಿ ಮಾತಾಡಿದ. ಆ ಮಾತಿನ ಸರ್ವದಲ್ಲಿ ದೇವರು ಇನ್ನೂ ಹೆಚ್ಚಾಗಿ ಈ ಸಮಯವನ್ನು ಮತ್ತು ಈ ಒಂದು ಒಳ್ಳೆಯ ಸಮಯವನ್ನು ದೇವ್ರು ಕೊಟ್ಟಿದ್ದಕ್ಕಾಗಿ ದೇವ್ರಿಗೆ ಸ್ತೋತ್ರ ಹೇಳ್ತೇನೆ. ನನಗೋಸ್ಕರ ಪ್ರಾರ್ಥನೆ ಮಾಡಿರಿ. ಯಾಕಂದರೆ ನಾನು ಕೂಡ ಅಷ್ಟೊಂದು ವಿದ್ಯಾವಂತನಲ್ಲ, ನನಗೆ ಅಷ್ಟೊಂದು ಬೈಬಲ್ ಓದೋಕ್ಕೂ ಕೂಡ ಬರಲ್ಲ. ಆದರೆ ದೇವರು ಕೂಡ ಇಷ್ಟು ಒಂದು ಚಿಕ್ಕ ಒಂದು ಮಾತಿನಲ್ಲಿ ಕೂಡ ನನ್ನನ್ನು ಒಂದು ಪ್ರೋತ್ಸಾಹಪಡಿಸಿದ್ದಕ್ಕಾಗಿ ಸ್ತೋತ್ರ ಹೇಳ್ತೇನೆ. ಮತ್ತು ಕೂಡ ಜಾನ್ ಪೌಲ್ ಅವರು ಮಾತಾಡುವಾಗ ಮತ್ತು ಅದು ಕೂಡ ನಮಗೆ ಎಷ್ಟೊಂದು ಪ್ರೋತ್ಸಾಹ ಆಯಿತು. ಮತ್ತು ಬೆಳಿಗ್ಗೆ ಕೂಡ ಸುರೇಶ್ ಬ್ರದರ್ಗಳು ಹೇಳ್ತಿದ್ರು, ಸಾಮೇಲನು ಅವಾಗ ರಾಜನಾಗಿದ್ದಾಗ ಆತನು ಹೇಳಿದನು, ಇದೆಲ್ಲ ಸಂಹಾರ ಮಾಡಿಬಿಡು ಅಂತ ಕೇಳುವಾಗ ನಾನು ಏನು ಮಾಡಿದೆ, ಕೊಬ್ಬಿಷ್ಟು ಅಂತ ಒಂದು ಹಸುವಾಗಲಿ ಇದಿರಲಿ ನನಗೆ ಬರುತ್ತೇನೋ ಅಂತ ಅದರಷ್ಟೇ ನಾನು ಪಾಪವನ್ನು ನಾನು ಬಚ್ಚಿಟ್ಕೊಂಡು ಬಂದೆ. ಯಾಕಂದರೆ ಎಲ್ಲವೂ ಸಂಹಾರ ಮಾಡಿದ್ರೆ ಮಾತ್ರ ದೇವರ ಸಿರುವೆಯಲ್ಲಿ ನಮಗೆ ರಕ್ಷಣೆ ಇರುತ್ತೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳ್ತೇನೆ. ಈ ಚಿಕ್ಕ ಸಾಕ್ಷಿ ಕೊಟ್ಟಿದ್ದಕ್ಕಾಗಿ ದೇವ್ರಿಗೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನೆ ಜಾನ್ ಪಾಲ್ ಅಂಕಲ್ ಮಾತಾಡ್ತಿರುವಾಗ ನನಗೊಂದು ವಾಕ್ಯ ಎಂಕರೇಜ್ ಆಯಿತು. 2 ಕೊರಿಂಥೆ 5:15 ಜೀವಿಸುವವರು ಇನ್ನು ಮೇಲೆ ತಮಗಾಗಿ ಜೀವಿಸದೆ ತಮಗೋಸ್ಕರ ಸತ್ತು ಎದ್ದು ಬಂದಾತನಿಗೆ ಜೀವಿಸಬೇಕೆಂತಲೇ ಆತನು ಎಲ್ಲರಿಗೋಸ್ಕರ ಸತ್ತನು.
ನಾನು ಕೂಡ ನನ್ನ ಜೀವಿತದಲ್ಲಿ ನನಗಾಗಿ ಇಲ್ಲದೆ ದೇವರಿಗಾಗಿ ಜೀವಿಸಬೇಕು ಮತ್ತು ನನ್ನ ಜೀವಿತದಲ್ಲಿ ಕೂಡ ಅನೇಕ ವಿಷಯಗಳನ್ನು ಕರ್ತನಿಗಾಗಿ ಬಿಟ್ಕೊಡ್ಬೇಕು ಅಂತ ಈ ವಾಕ್ಯದ ಮೂಲಕ ನನಗೆ ಅರ್ಥವಾಯಿತು. ದೇವರು ಈ ಸಮಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಆಮೇಲೆ ದೇವ್ರ ನಮಗೆ ಸ್ತೋತ್ರವಾಗಲಿ. ಈ ಸಮಯ ಕೊಟ್ಟಿದ್ದಕ್ಕಾಗಿ ನಾ ದೇವ್ರಿಗೆ ಸ್ತೋತ್ರ ಹೇಳ್ತೇನೆ. ನನಗೆ ಕೂಡ ಯೂತ್ ಮೀಟಿಂಗಲ್ಲಿ 2 ದಿವಸ ಬಂದ್ಬಿಟ್ಟು ದೇವರು ಅನೇಕ ವಿಷಯದಲ್ಲಿ ನನಗೆ ಎಚ್ಚರಿಸಿದ್ರು. ಅದಕ್ಕಾಗಿ ಕೂಡ ನಾನು ದೇವ್ರಿಗೆ ಸ್ತೋತ್ರ ಹೇಳ್ತೇನೆ. ಜಾನ್ ಪಾಲ್ ಅಂಕಲ್ ನಿನ್ನೆ ಬಂದ್ಬಿಟ್ಟು 2 ಕೊರಿಂಥ 5:15 ಆ ವಾಕ್ಯ ಹೇಳ್ತಿದ್ರು. ಏನಂದ್ರೆ ಆ ಸ್ಕಿಟ್ ನೋಡ್ಬಿಟ್ಟು ಆ ವಾಕ್ಯ ಹೇಳ್ತಿದ್ರು, ಜೀವಿಸುವವನು ಇನ್ನು ತಮಗಾಗಿ ಜೀವಿಸದೆ ಸತ್ತು ಎದ್ದು ಬಂದಾತನಿಗೋಸ್ಕರ ಜೀವಿಸ್ಬೇಕಂತ ಹೇಳ್ಬಿಟ್ಟು ಆ ವಾಕ್ಯ ಹೇಳ್ಬೇಕಾದ್ರೆ ನನಗೂ ಆ ಸ್ಕಿಟ್ ಮೂಲಕ ನನಗೂ ದೇವರು ಎಚ್ಚರಿಸಿ ಆ ಕುಟುಂಬ ಹೇಗೆ ದೇವರಿಗಾಗಿ ದೃಢವಾಗಿ ನಿಂತಿರೋ ಒಂದು ರಕ್ತಶಕ್ತಿಯ ಸಾಕ್ಷಿಯಾಗಿ ಅವರು ಜೀವಿಸಿದ್ರು, ಅದೇ ಜೀವಿತವನ್ನು ನಾನು ಜೀವಿಸ್ಬೇಕಂತ ಹೇಳ್ಬಿಟ್ಟು ದೇವರು ಎಚ್ಚರಿಸಿದ್ರು. ಮತ್ತು ಇನ್ನೊಂದೇನೆಂದ್ರೆ 2 ವಚನದ ಬಗ್ಗೆ ಅವರು ಕ್ಲಾರಿಟಿ ಕೊಟ್ಟರು. 1ನೇ ಯೋಹಾನ 2ನೇ ಅಧ್ಯಾಯ 1ನೇ ವಚನ ಮತ್ತು 1ನೇ ಯೋಹಾನ 3ನೇ ಅಧ್ಯಾಯ 8ನೇ ವಚನ. ಆ 2 ವಚನಕ್ಕೂ ಒಂದು ವ್ಯತ್ಯಾಸವನ್ನು ಅಂಕಲ್ ತಿಳಿಸ್ಕೊಟ್ಟಿದ್ರು. ಏನಂದ್ರೆ ನಾವು ತಿಳಿಯದೆ ನಾನು ಮಾಡುವ ಪಾಪಕ್ಕೂ ನಾನು ತಿಳಿದು ಮಾಡುವ ಪಾಪಕ್ಕೂ ಯಾವ ರೀತಿಯಾಗಿ ನಾನು ದೇವರ ಹತ್ರ ನಾನು ಕ್ಷಮಾಪಣೆ ಹೊಂದುತ್ತೆ, ಮತ್ತೆ ತಿಳಿದು ಮಾಡುವ ಪಾಪ ಮಾಡಿದರೆ ನಾನು ಸೈತಾನನಿಂದ ನಾನು ಹುಟ್ಟಿದವನಾಗಿದ್ದೇನೆ ಅಂತ ಹೇಳ್ಬಿಟ್ಟು ದೇವರು ನನ್ನನ್ನು ಎಚ್ಚರಿಸಿದ್ರು. ಆ ವಿಷಯಕ್ಕಾಗಿ ಕೂಡ ನಾನು ದೇವ್ರಿಗೆ ಸ್ತೋತ್ರ ಹೇಳ್ತೇನೆ. ಮತ್ತೆ ಇನ್ನೊಂದೇನೆಂದ್ರೆ ಬೆಳಗ್ಗೆ ಸುರೇಶ್ ಅಂಕಲ್ ಮಾತಾಡ್ಬೇಕಾದ್ರೆ ಸೌಲನ್ ಬಂದ್ಬಿಟ್ಟು ಆಜ್ಞೆ ಮಾಡ್ತಾರೆ ದೇವ್ರೆ ಅಮಲ್ಯರನ್ನು ನಾಶ ಮಾಡ್ಲಿಕ್ಕೆ. ಆದ್ರೆ ಸೌಲನ್ ಹೋಗ್ಬಿಟ್ಟು ನಾಶ ಮಾಡ್ತಾನೆ, ಆ ದೇವರ ಆಜ್ಞೆಗೆ ವಿಧೇಯತ ಆಗ್ತಾನೆ. ಆದ್ರೆ ಅವನು ಒಂದು ಸ್ವ ಇಚ್ಛೆಯಿಂದ ಅವನಿಗೆ ಏನೇನು ಬೇಕೋ ಅವ್ರು ಮಾತ್ರ ನಾಶ ಮಾಡಿಬಿಟ್ಟು ಬೇರೆದೇ ಅವನಿಗೆ ಇನ್ನೂ ಬೇಕಾಗಿದ್ದನ್ನು ವಸ್ತುಗಳನ್ನು ತೆಗೆದುಕೊಂಡು ಬರ್ತಾನೆ. ನನ್ನ ಜೀವಿತದಲ್ಲಿ ಕೂಡ ನಾನು ಅನೇಕ ವಿಷಯಗಳಲ್ಲಿ ದೇವರ ಮಾತಿಗೆ ವಿಧೇಯರಾಗ್ತಾನೆ. ಆದರೆ ನನಗೆ ಬೇಕಾದ ಕೆಲವೊಂದು ವಿಷಯಗಳನ್ನು ನಾನು ಇನ್ನೂ ದೇವ್ರಿಗಾಗಿ ಬಿಟ್ಕೊಡದೆ ನಾನು ಆ ಸ್ವಾರ್ಥಕ್ಕಾಗಿ ನಾನು ಸಾಯದೆ ಇರುವುದರಿಂದ ಇದ್ರೆ ನಾನು ಸೌಲನನ್ನು ಹೇಗೆ ದೇವರು ಅಲೆಗಳಿದ್ರು ನನ್ನನ್ನು ದೇವರು ತಲೆ ಬಿಡ್ತಾನೆ ಅಂತ ಹೇಳ್ಬಿಟ್ಟು ದೇವರು ನನಗೆ ಎಚ್ಚರಿಸಿದ್ರು. ಈ ವಾಕ್ಯ ಕೊಟ್ಟಿದ್ದಕ್ಕಾಗಿ ದೇವ್ರ ಸ್ತೋತ್ರ ಹೇಳ್ತಾನೆ. ಆಮೇಲೆ ದೇವ್ರ ನಾಮಕ್ಕೆ ಸ್ತೋತ್ರ ಹೋಗ್ಲಿ. ದೇವ್ರು ಕೊಟ್ಟ ಒಳ್ಳೆಯ ಸಮಯಕ್ಕೆ ನಾನು ದೇವ್ರಿಗೆ ಸ್ತೋತ್ರ ಹೇಳ್ತೀನಿ. ನಿನ್ನೆ ನಡೆಯುವ ಮೀಟಿಂಗಲ್ಲಿ ದೇವ್ರು ನಮ್ಮ ಜೊತೆ ಕೂಡ ಮಾತಾಡಿದ್ರು. ಅದೇನಂದ್ರೆ 1ನೇ ಯೋಹಾನ 2ನೇ ಅಧ್ಯಾಯ 1ನೇ ವಚನ. ಈ ವಾಕ್ಯದಲ್ಲಿ ಏನು ಹೇಳುತ್ತಂದ್ರೆ, ನಾವೆಷ್ಟೇ ಪಾಪ ಮಾಡಿದ್ದು ದೇವ್ರ ಕಡೆ ಬಂದು ತಗ್ಗಿಸ್ಕೊಂಡು ಪಾಪ ಕ್ಷಮಾಪಣೆ ಕೇಳಿದಾಗ ದೇವ್ರು ನಮಗೆ ಕ್ಷಮಾಪಣೆ ಕೊಟ್ಟು ದೇವ್ರು ನಮಗೆ ಸಹಾಯ ಮಾಡ್ತಾರೆ. ಸಹಾಯ ಮಾಡಿದಾಗ ನಾವು ದೇವ್ರ ಮಕ್ಕಳಾಗ್ತೀವಿ ಅಂತ ಇಲ್ಲಿ ಅಂಕಲ್ ಹೇಳ್ತಿರೋದು ಕೂಡ ನಂಗೆ ಎಂಕರೇಜ್ ಆಯಿತು. ಅದೇ ರೀತಿ ಇನ್ನೊಂದು ವಾಕ್ಯ ಏನಂದರೆ 1ನೇ ಯೋಹಾನ 3ನೇ ಅಧ್ಯಾಯ 8ನೇ ವಚನ. ಈ ಪಾಪವನ್ನು ಯಾರು ಪ್ರಾಕ್ಟೀಸ್ ಮಾಡ್ತಾರೋ, ಪ್ರಾಕ್ಟೀಸ್ ಮಾಡಿದ್ಮೇಲೆ ದೇವ್ರ ಕಡೆ ಹೋದ್ರೆ ದೇವ್ರು ನನಗೆ ಕ್ಷಮಾಪಣೆ ಕೊಡಲ್ಲ ಅಂತ ಸೈತಾನ್ ತರುವ ಆಲೋಚನೆಗೆ ಬಿದ್ದುಬಿಟ್ರೆ ನಾವು ಸೈತಾನಿಂದ ಬಂದವರು ಅಂತ ಇಲ್ಲಿ ಅಂಕಲ್ ಹೇಳ್ತಿದ್ರು. ನನಗೆ ಇವೆರಡು ವಾಕ್ಯದಲ್ಲಿ ಏನು ದೇವ್ರು ಎಚ್ಚರಪಡಿಸಿದ್ರು ಅಂದರೆ, ನೀನು ನನ್ನ ಕಡೆ ಬಂದು ಕ್ಷಮಾಪಣೆ ಕೇಳಿದಾಗ ಮಾತ್ರ ದೇವರ ಮಗಳಾಗ್ತಿ. ಇಲ್ಲ ಅಂತಂದರೆ ನೀನು ನನ್ನ ಮೇಲೆ ಅಪನಂಬಿಕೆ ಇಟ್ಕೊಂಡು ದೇವ್ರನ್ನ ಕ್ಷಮಿಸಲ್ಲ ಅಂತಂದರೆ ಸೈತಾನ್ ಮಗಳಾಗ್ತಿ. ದೇವ್ರನ್ನ ಈ ಎರಡು ವಿಷಯದಲ್ಲಿ ನೀನು ಯಾವ ಸ್ಟೇಜಲ್ಲಿ ಇದ್ದೀ, ನೀನು ಪರೀಕ್ಷೆ ಮಾಡ್ಕೋ ಅಂತ ದೇವ್ರು ನನಗೆ ಎಚ್ಚರಪಡಿಸಿದ್ರು. ದೇವ್ರ ಮಗಳಾಗಿ ಜೀವಿಸ್ಲಿಕ್ಕೆ ಎಲ್ಲರೂ ನನಗೋಸ್ಕರ ಪ್ರಾರ್ಥನೆ ಮಾಡಿರಿ. ಆಮೇಲೆ ನನ್ನ ನಿನ್ನೆ ಏನೆಂದ್ರೆ ಹನ್ನೆ ಅನ್ನನೇ ಹಣ ಅನ್ನೋ ಇಲ್ಲ ನೇಮೈ ಹನ್ನೆ ನಾವು ದೇವನ ಹಣೆ ಹಬ್ಬ ಮಾಡಿದ್ದೀವಿ. ಅಲ್ಲೇ ನಾವು ದೇವನ ಹಣೆ ಹೇಳ ಹೊಲಲ್ಲ ಯಾಕಂದ್ರೆ ಇನ್ನು ಹೈಹನ್ನು ನೀನು ಹಬ್ಬ ಮಾಡಿ ದೇವರು ನಿಮ್ಮ ಹಬ್ಬನನ್ನು ಹೆಣುವುದಿಲ್ಲ, ಏನ್ ಮಾಡುವುದಿಲ್ಲ ಅಂತ ನಮ್ದಿಂದ ಏನ್ ಮಾಡಲ್ಲ. ಅದೇ ನಿನ್ನೆ ನಮ್ಮ ಏನೆಂದ್ರೆ ಹೈಹನ್ನೆ ದೇವರು ನಮ್ಮ ಹಬ್ಬ ಮಾಡಿದೆವು ನಮ್ಮನ್ನು ಹೆಣುತ್ತಾರ. ನಮ್ಮ ಸಹಾಯ ಮಾಡಿ ನನ್ನಿಂದ ಆಮೇಲೆ ಮೇಲ್ಮೇಲಿಗೆ ಸಹಾಯ ಮಾಡಿ. ಆಮೇಲೆ ದೇವ್ರ ನಮಗೆ ಸ್ತೋತ್ರವಾಗಲಿ. ನನಗೂ ಕೂಡ ಜಾನ್ ಪೌಲ್ ಅಂಕಲ್ ಮಾತಾಡುವಾಗ 2 ಕೊರಿಂಥ 5:15 ವಚನ ಕೂಡ ಎಂಕರೇಜ್ ಆಯಿತು. ಈ ಡೈಡ್ ಫಾರ್ ಆಲ್ ಸೋ ದಟ್ ದೋಸ್ ಹೂ ಲೀವ್ ಶುಡ್ ನೋ ಲಾಂಗರ್ ಲೀವ್ ಫಾರ್ ದೆಮ್ಸೆಲ್ಫ್ ಬಟ್ ಓನ್ಲಿ ಫಾರ್ ಹಿಮ್ ಹೂ ಡೈಡ್ ಅಂಡ್ ವಾಸ್ ರೈಸ್ಡ್ ಟು ಲೈಫ್ ಫಾರ್ ದೇರ್ ಸೇಕ್. ಅದು ಕೂಡ ನನಗೆ ಆ ವಚನ ಕೂಡ ತುಂಬ ಎಂಕರೇಜ್ ಆಯಿತು. ನಾವು ಯೇಸುವಿನ ಹಿಂದೆ ಹೋಗುವುದಂದರೆ ನಾವು ನಡೆಯಲಿ, ನುಡಿಯಲಿ, ಆಲೋಚನೆಯಲ್ಲಿ ಎಲ್ಲ ವಿಷಯದಲ್ಲಿ ದೇವರು ಹಿಂಬಾಲಿಸಬೇಕಂತ ಕೂಡ ಆ ವಚನ ಕೂಡ ನನಗೆ ಎಂಕರೇಜ್ ಆಯಿತು. ಮತ್ತು ನಮಗೆ ಶೋಧನೆ ಬಂದಾಗ
ಸೋದನ ಬಂದಾಗ ಆಗಲೂ ಅಂತ ಸೈತಾನ ಹೇಳ್ತಾನೆ ಒಂದೊಂದ್ಸತಿ ಮಾಡೋ ಅಂತ ಆ ಸುಳ್ಳನ್ನು ನಂಬಾರ್ದು ಅಂತ ಕೂಡ ಅಂಕಲ್ ಮಾತಾಡ್ಕೊಂಡು ಹಂಗೆ ಎಂಕರೇಜ್ ಆಯಿತು. ಈ ಚಿಕ್ಕ ಸಾಕ್ಷಿ ದೇವರ ಆಶೀರ್ವಾದ ಆಮೇಲೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕೊಟ್ಟಂಥ ಈ ಸಮಯಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳ್ತೀನಿ. ಅದೇ ರೀತಿ ಯೂತ್ ಮೀಟಿಂಗಾಗಿ, ಸಭೆಗಾಗಿ ಮತ್ತು ಎಲ್ಡರ್ಸ್ಗಾಗಿ ಕೂಡ ಸ್ತೋತ್ರ ಹೇಳ್ತೀನಿ. ನಿನ್ನೆ ಜಾನ್ ಪೌಲ್ ಅಂಕಲ್ ಮಾತಾಡ್ತಿರ್ಬೇಕಾದ್ರೆ ನನಗೆ ಕೂಡ ದೇವರು ಎಂಕರೇಜ್ ಪಡಿಸಿದ್ರು. ನಾವು ಪಾಪದ ವಿಷಯದಲ್ಲಿ ಸೈತಾನನ ಮಾತಿಗೆ ಅಥವಾ ಸುಳ್ಳಿಗೆ ಕಿವಿ ಕೊಡ್ತಿದ್ವಾ, ಇಲ್ಲ ಯೇಸ್ವಾಮಿ ಹೇಳುವಂಥ ಮಾತಿಗೆ ಕಿವಿ ಕೊಡ್ತಿದ್ವಾ ಅಂತ ನನಗೆ ಎಂಕರೇಜ್ ಪಡಿಸಿದ್ರು. ಸೈತಾನನ ಮಾತಿಗೆ ಕಿವಿ ಕೊಡದೆ ಸೈತಾನನ ಎದುರಿಸ್ಬೇಕು ಅಂತ ನನಗೆ ಎಂಕರೇಜ್ ಪಡಿಸಿದ್ರು. ನನಗಾಗಿ ಪ್ರಾರ್ಥನೆ ಮಾಡ್ರಿ. ಆಮೇಲೆ ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ದೇವ್ರು ನನಗೆ ಕೂಡ ನಿನ್ನೆ ಯೂತ್ ಮೀಟಿಂಗಲ್ಲಿ ಕೂಡ ನನಗೆ ತುಂಬ ಎಂಕರೇಜ್ ಆಗಿದ್ದು, ನಿಜವಾಗ್ಲೂ ನಾನು ಬರಬೇಕಂತ ಅಂದ್ಕೊಂಡಿರಲಿಲ್ಲ. ದೇವ್ರು ನಾನು ನಡೆಸಿದ್ರು. ನಿಜವಾಗ್ಲೂ ನಾನು ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತೇನೆ. ದೇವ್ರು ನನಗೆ ನನ್ನೊಟ್ಟಿಗೆ ಮಾತನಾಡಿದ ವಾಕ್ಯ ಒಂದು, ಬ್ರದರ್ ಹೇಳ್ತಾ ಇರಬೇಕಾದ್ರೆ ಮತ್ತೆ ಈ ಸ್ಕಿಟ್ ನೋಡ್ತಾ ಇರಬೇಕಾದ್ರೆ ನಿಜವಾಗ್ಲೂ ನನಗೆ ಅನಿಸಿತು, ಅಷ್ಟೊಂದು ಏನು ನಮಗೆ ಕ್ರೂರವಾಗಿ ಕಠಿಣವಾಗಿ ಯಾರು ನಡೆಸ್ತಾ ಇಲ್ಲ. ನಿಜವಾಗ್ಲೂ ದೇವ್ರು ಇಷ್ಟು ಒಳ್ಳೆ ರೀತಿಯಾಗಿ ನಮಗೆ ಕೊಟ್ಟಿರುವಾಗ ಆ ಥರ ನಮ್ಗೆ ಕೊಳೆ ಮಾಡುವ ರೀತಿ ಆ ಥರ ಯಾರೂ ಇಲ್ಲ. ನಿಜವಾಗ್ಲೂ ನಾವು ಯಾವ ರೀತಿಯಾಗಿ ಇದ್ದೀವಿ, ದೇವ್ರ ಹತ್ರ ಸಮಯ ಕೊಡೋದ್ರಲ್ಲಿ, ನಡೆಯಲ್ಲಿ ನುಡಿಯಲ್ಲಿ ಕೂಡ ನಾವು ಯಾವ ರೀತಿಯಲ್ಲಿ ಇದ್ದೀನಿ ಅಂತ ನನ್ಗೆ ದೇವ್ರು ನಿಜವಾಗ್ಲೂ ಎಚ್ಚರಿಕೆ ಪಡಿಸಿದ್ರು. ಅದರಲ್ಲಿ ಕೂಡ ನಾವು ಬೇಜವಾಬ್ದಾರಿಯಿಂದ ಎಷ್ಟು ನೆಗ್ಲೆಕ್ಟ್ ಮಾಡ್ಕೊಂತ ನಾವು ಇದೀವಲ್ಲ ದೇವ್ರ ವಾಕ್ಯವನ್ನು ಅಂತ ನಾವು ತಿಳ್ಕೊಂಡು ಕೂಡ ಇಷ್ಟು ಒಂದು ಸತ್ಯ ತಿಳ್ಕೊಂಡು ನಾವು ಈ ಥರ ಜೀವಿಸ್ತಾ ಇದ್ದೀವಿ ಅಂತ ನಂಗೆ ದೇವ್ರು ಎಚ್ಚರಿಕೆ ಪಡಿಸಿದ್ರು. ಮತ್ತೆ ನನಗೆ ಇನ್ನೊಂದು ವಾಕ್ಯ ಎಚ್ಚರಿಕೆ ಪಡಿಸಿದ್ರು. ಇಬ್ರಿಯ 8ನೇ ಅಧ್ಯಾಯ 12ನೇ ವಚನ. ನಾನು ಅವರ ದುಷ್ಕೃತ್ಯಗಳ ವಿಷಯವಾಗಿ ಕ್ಷಮೆ ಉಳ್ಳವನಾಗಿರುವೆನು, ಅವರ ಪಾಪಗಳನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ ಎಂದು ಕರ್ತನು ನುಡಿಯುತ್ತಾನೆ. ನಿಜವಾಗ್ಲೂ ಈ ವಾಕ್ಯ ನನಗೆ ಓದುವಾಗ ನಿಜವಾಗ್ಲೂ ದೇವರು ಎಂಕರೇಜ್ ಪಡಿಸಿದ್ರು. ಯಾವಾಗ್ಲೂ ಸೈತಾನನ ತಂತ್ರವನ್ನು ನಾವು ಅರಿತವರಾಗಿರ್ಬೇಕಂತೆ. ಜಾನ್ ಪೌಲ್ ಬ್ರದರ್ ಎಚ್ಚರಿಕೆ ಪಡಿಸುವಾಗ ನಿಜವಾಗ್ಲೂ ಯವನಸ್ಥರನ್ನು ಯಾವಾಗ್ಲೂ ನಾವು ಸೈತಾನ್ ನೋಡ್ತಾ ಇರ್ತಾನೆ, ಯಾರನ್ನ ಇದು ಮಾಡ್ಬೇಕು, ಯಾರನ್ನ ಇಲ್ಲ, ಯಾವ ತರ ನಾವು ಬಿಳಿಸ್ಬೇಕು ಅಂತ ನೋಡ್ತಾ ಇರ್ಬೇಕಾದ್ರೆ ನಾವು ಆ ಸೈತಾನನ ತಂತ್ರವನ್ನು ನಾವು ತಿಳ್ಕೊಂಡಾಗಿರೋ ಆ ಜ್ಞಾನವನ್ನು ನಾವು ಪಡ್ಕೊಂಡಿರ್ಬೇಕು. ದೇವ್ರ ಹತ್ರ ನಾವು ಕೇಳ್ಬೇಕಂತ ಸಹಾಯ ಮಾಡಿದ್ರು, ಆ ತರ ಮಾತಾಡಿದ್ರು. ನಿಜವಾಗ್ಲೂ ದೇವರು ಇವಾಗ ಬ್ರದರ್ ಹೇಳುವಾಗ ಚಿಕ್ಕ ಮಕ್ಳು ಬಂದು ವಚನ ಹೇಳ್ತಿರ್ಬೇಕಾದ್ರೆ ಎಷ್ಟು ಮುದ್ದಾಗಿ ನಾವು ಅದನ್ನ ಇದು ಮಾಡ್ತೀವಲ್ಲ, ಅದೇ ತರ ದೇವರು ನಾವು ತಪ್ಪಾಗಿದ್ರು ಕೂಡ ದೇವ್ರು ಎಷ್ಟು ನಮ್ಮನ್ನ ನೋಡ್ತಾರೆ, ಪ್ರೀತಿ ಮಾಡ್ತಾರೆ ಅಂತ ನಿಜವಾಗ್ಲೂ ದೇವ್ರು ನನ್ಗೆ ಮಾತನಾಡಿದ್ರು. ನಿಜವಾಗ್ಲೂ ಕೊಟ್ಟಂತ ವಾಕ್ಯಕ್ಕಾಗಿ ದೇವರಿಗೆ ದೇವ್ರು ನಮಗೆ ಸ್ತೋತ್ರವಾಗಲಿ. ನನಗೆ ಕೂಡ ನಿನ್ನೆ ಯೂತ್ ಮೀಟಿಂಗಲ್ಲಿ ಏನು ಎಂಕರೇಜ್ ಆಯ್ತು ಅಂದರೆ, ಜಾನ್ ಪೌಲ್ ಅಂಕಲ್ ಹೇಳ್ತಿದ್ರು ಪಾಪ ಮಾಡೋದು ಮತ್ತು ಪ್ರಿಪೇರ್ ಆಗಿ ಪಾಪ ಮಾಡೋದ್ರ ಬಗ್ಗೆ ಹೇಳ್ತಿದ್ರು. ಪಾಪ ಮಾಡೋದು ತಪ್ಪು, ಆದರೆ ಪಾಪ ಮಾಡಲು ಮುಂಚಿತವಾಗಿ ಯೋಚನೆ ಮಾಡಿ ಪಾಪ ಮಾಡೋದು ಇನ್ನೂ ಗಂಭೀರವಾದ ಪಾಪ. ದೇವರು ನಮ್ಮ ಕ್ರಿಯೆಗಳನ್ನಷ್ಟೇ ಅಲ್ಲ, ನನ್ನ ಹೃದಯ ಉದ್ದೇಶಗಳನ್ನು ನೋಡ್ತಾನೆ. ಆದ್ದರಿಂದ ಪಾಪದಿಂದ ದೂರವಿದ್ದು ಪರಿಶುದ್ಧ ಜೀವನಕ್ಕೆ ಸಿದ್ಧವಾಗಬೇಕಂತ ನನಗೆ ಕೂಡ ಎಂಕರೇಜ್ ಆಯ್ತು. ಆಮೇಲೆ ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ನನಗೆ ಕೂಡ ನಿನ್ನೆ ಯೂತ್ ಮೀಟಿಂಗಲ್ಲಿ ತುಂಬ ವಾಕ್ಯಗಳಿಂದ ನನಗೆ ಎಚ್ಚರಪಡಿಸಿದ್ರು. ನನಗೆ ಮೊದಲನೇದಾಗಿ ಯಾವುದು ಎಂಕರೇಜ್ ಆಗಿದೆ ಅಂತಂದರೆ, ಸುಳ್ಳು ಹೇಳುವ ವಿಷಯದಲ್ಲಿ ನನಗೆ ತುಂಬ ಎಂಕರೇಜ್ ಆಯಿತು. ಬ್ರದರ್ ಹೇಳ್ತಾ ಇರಬೇಕಾದ್ರೆ ನನಗೇನು ಎಂಕರೇಜ್ ಆಯ್ತು ಅಂದರೆ, ನಾನು ಯಾವಾಗಲೂ ಸುಳ್ಳು ಹೇಳ್ತಾ ಹೋದರೆ ನನ್ನಲ್ಲಿ ನಂಬಿಕೆ ಇರಲ್ಲ, ಮತ್ತೆ ನಾನು ಯಾವಾಗಲೂ ಸೋತು ಹೋಗ್ತೀನಿ, ಮತ್ತೆ ನಾನು ದೇವರಿಂದ ದೂರ ಆಗ್ತೀನಿ ಅಂತ ನನಗೆ ಹೇಳ್ತಾ ಇರಬೇಕಾದ್ರೆ ನಾನು ಯೋಚನೆ ಮಾಡ್ತಾ ಇದ್ದೆ, ದೇವರೇ ನಾನು ಕೂಡ ಯಾವಾಗಲೂ ದೇವರ ವಿಷಯದಲ್ಲಿ ಮತ್ತೆ ನಾನು ಯಥಾರ್ಥಳಾಗಿ ಮತ್ತು ನಾನು ದೇವರಲ್ಲಿ ದೃಢವಾಗಿ ನಿಲ್ಬೇಕು ಅಂತ ನನಗೆ ಯಾವುದು ಹೇಳ್ತಾ ಇರಬೇಕಾದ್ರೆ ನನಗೆ ತುಂಬಾ ಎಂಕರೇಜ್ ಆಯಿತು. ಮತ್ತೆ ನನಗೆ ಹಠ ಮಾಡುವಂಥ ವಿಷಯದಲ್ಲಿ ಹೇಳ್ತಾ ಇರಬೇಕಾದ್ರೆ ಕೂಡ ನನಗೆ ತುಂಬಾ ಎಂಕರೇಜ್ ಆಯಿತು. ಅದು ಏನಂತಂದ್ರೆ, ಇವಾಗ ನನಗೆ ಏನಾದರೂ ಒಂದು ವಸ್ತು ಬೇಕು ಅಂತಂದ್ರೆ ನಾನು ಆ ವಿಷಯನ ಅದನ್ನ ಬೇಕೇ ಬೇಕು ಅಂತ ಹೇಳಿ ನಾನು ಯಾವ ತರ ಹಠ ಮಾಡ್ತಿರ್ತೀನೋ, ಅದೇ ತರ ನನ್ನ ಜೀವಿತದಲ್ಲಿ ಕೂಡ ನಾನು ದೇವರ ವಿಷಯದಲ್ಲಿ ದಾಹ ಉಳ್ಳವಳಾಗಿರ್ಬೇಕಂತ ನನಗೆ ಅದ್ರ ಬಗ್ಗೆ ಕೂಡ ನನಗೆ ತುಂಬಾ ಎಂಕರೇಜ್ ಆಯ್ತು. ಈ ಚಿಕ್ಕ ಸಾಕ್ಷಿಯನ್ನು ಕೊಟ್ಟಿದ್ದಕ್ಕಾಗಿ ದೇವ್ರ ಸ್ತೋತ್ರ. ಆಮೇಲೆ கடவுள் யாருக்கு கொடுத்ததுக்காக கடவுளுக்கு ஸ்தோத்திரம் சொல்கிறேன். ಈ ಸಮಯ ಕೊಟ್ಟಿದ್ದಕ್ಕೆ ದೇವರಿಗೆ ಸ್ತೋತ್ರ ಮಾಡ್ತೇನೆ. எனக்கு கூட நேற்று யோனேஸ்வர் மீட்டிங்கில் என்ன என்கரேஜ் ஆச்சுன்னா, ஜான் பவுல் அங்கிள் பேசுனது கூட encourage ஆச்சு. ನನಗೆ ಕೂಡ ಇವತ್ತು ಯವನಸ್ಥರ ಮೀಟಿಂಗ್ ಏನು ಪ್ರೋತ್ಸಾಹ ಇತ್ತು, ಜಾನ್ ಪೌಲ್ ಅವರು ಮಾತಾಡ್ತಾ ಇದ್ರು. அதில் 2 விஷயம் சொன்னார்.
ಅದರಲ್ಲಿ 2 ವಿಷಯ ಮಾತಾಡ್ತಾ ಇದ್ರು. ஒன்று வந்து இது ஒரு வாட்டி பண்ணிடலாம் பாவா மறுபடியும் பண்ணக்கூடாது அப்படின்னு ஒன்று சொன்னார். ಇದು ಒಂದು ಸಾರಿ ಪಾಪ ಮಾಡ್ಬಿಡೋಣ ಆಮೇಲೆ ಮಾಡಬಾರ್ದಂತ ಹೇಳುವಂತ ವಿಷಯ. அதில் வந்து ஒன்று ப்ராக்டிஸ் பண்ணிட்டு போய் பொய் சொல்கிறது, இன்னொன்று அதில் பாவம் பண்ணுறது, இன்னொன்று ಸಡನ್ அப்படியே ಪಾವம் பண்ணுறது. ಪಾಪವನ್ನು ಅಭ್ಯಾಸ ಮಾಡಿ ಮತ್ತೆ ಮಾಡುವಂತ ವಿಷಯ ಮತ್ತು ತಕ್ಷಣ ಸಡನ್ ಆಗಿ ಬೀಳುವಂತ ಪಾಪದಲ್ಲಿ ಬೀಳುವಂತ ವಿಷಯದಲ್ಲಿ ಹೇಳ್ತಾ ಇದ್ರು. அதில் கூட அப்படி சொல்லும்போது கூட எனக்கே சொல்கிற மாதிரி கூட இருந்துச்சு. ಅವರು ಆ ಮಾತು ಹೇಳ್ತಿರುವಾಗ ದೇವ್ರು ನನ್ನೊಟ್ಟಿಗೆ ಮಾತಾಡುವ ರೀತಿಯಲ್ಲಿ ಇತ್ತು ಅದು. அதில் கூட நான் என்ன அப்படின்னா கம்பெனியில் கூட வேலை செய்யும்போது கூட நிறைய விஸ்கா எனக்கு என்னாச்சும் வேலை பிடிக்கலைன்னா, வேலை செய்யறதுக்கு ஆகலைன்னா, போர் ஆயிடுச்சுன்னா வரலாம் அப்படின்னு ஒரு பிளானோட தான் இருக்கும். ನಾ ಯಾವ್ದೊಂದು ಕಂಪ್ನಿಯಲ್ಲಿ ಕೆಲಸ ಮಾಡಕ್ ನನಗೆ ಆಗ್ತಾ ಇಲ್ಲ, ಇಷ್ಟ ಇಲ್ಲ ಅಂದ್ರೆ ನಾ ಅವರಿಗೆ ಬರಲ್ಲ ಅಂತ ಆ ರೀತಿ ಹೇಳ್ಬಿಡ್ತಿದ್ವಿ. வரேன்னு பிளானோட தான் இருக்கும். எப்படி ரஜா பண்ணலாம் அப்படின்னு பிளானோட. ನಾವು ಯಾವ ರೀತಿ ಅಲ್ಲಿ ನಾ ಬರಲ್ಲ ಅಂತ ಹೇಳಲಿಕ್ಕೆ ಮುಂಚೆನೆ ನಾವು ಪ್ಲಾನ್ ಮಾಡ್ತಾ ಇದ್ವಿ ಆ ವಿಷಯದಲ್ಲಿ. அது எப்படி ப்ரிப்பேர் ஆகிட்டு இருக்குன்னா, எங்கள் அம்மாவுக்கு நல்லா இல்லை, எங்கள் அம்மாவுக்கு இந்த மாதிரி இப்படி நல்லா இல்லாமல் இருக்குது, சீரியஸாக இருக்காங்க அப்படின்னு வீட்டுக்கு போகிறேன் அப்படின்னு சொல்லிட்டு போயிட்டு இருந்தேன். ನಾನು ಒಂದು ಸುಳ್ಳು ಹೇಳ್ತಾ ಇದ್ದೆ, ನಮ್ಮ ತಾಯಿಗೆ ಹುಷಾರಿಲ್ಲ, ನಾನು ಹೋಗ್ಬೇಕು ಅಂತ ಆ ರೀತಿಯಾಗಿ ಹೇಳ್ಬಿಟ್ಟು ಹೋಗ್ತಾ ಇದ್ದೆ. ஆனால் இங்கே வீட்டுக்கிட்ட வந்து பார்த்தப்ப தான் தெரியும் எங்கள் அம்மா நல்லா தான் இருக்கு, உட்காந்து பேசிட்டு இருக்கு எல்லாருக்கிட்ட. ಮನೆಗೆ ಬಂದ್ಮೇಲೆ ನಮ್ಮ ತಾಯಿ ಚೆನ್ನಾಗಿರ್ತಾರೆ, ಕುಂತ್ ಮಾತಾಡ್ತಿರ್ತಾರೆ ಆರಾಮು. அந்த விஷயத்துல கூட எனக்கு கூட ரொம்ப இது என்கரேஜ் ஆச்சு. அப்படி சொல்றது கூட தப்புன்னு கூட தெரிஞ்சுச்சு. ಆ ರೀತಿ ಹೇಳುವಂತ ತಪ್ಪು ಅಂತ ದೇವ್ರು ಎಚ್ಚರಿಸ್ತಾ ಇದ್ರು. அப்போ உடனே சாயங்காலம் கூட ஃபோன் பண்ணி மேனேஜர் கூட கேட்குவார் எனக்கு, உங்க அம்மா நல்லா இருக்காங்களா அப்படின்னு. ತಕ್ಷಣ ಮ್ಯಾನೇಜರ್ ಫೋನ್ ಮಾಡಿ ಸಾಯಂಕಾಲ ಟೈಮಲ್ಲಿ ಕೇಳ್ತಾರೆ ನಿಮ್ಮ ತಾಯಿ ಹೇಗಿದ್ದಾರೆ ಅಂತ. அப்போ எங்க அம்மா பக்கத்தால தான் இருக்கு, நான் விஸ்குன்னு ஃபோன் எடுத்துட்டு போயிடுவேன் வெளியில. ನಮ್ಮ ತಾಯಿ ಜೊತೆನೇ ಇರ್ತಾರೆ, ಅವ್ರು ಗೊತ್ತಾಗಬಾರ್ದಂತ ಫೋನ್ ತೆಗೆದುಕೊಂಡು ಹೊರಗೆ ಹೋಗ್ಬಿಡ್ತಾರೆ. போய் அதுலமும் ஒரு பொய் சொல்லிடுவேன், நல்லா இருக்காங்க இப்போதான் கூப்பிட்டு வந்தேன் அப்படின்னு ಅಲ್ಲಿ சொல்லிட்டு. ಕೂಡ ಒಂದು ಸುಳ್ಳು ಹೇಳ್ತೀನಿ ನಾನು, ಏನಂದ್ರೆ ಚೆನ್ನಾಗಿದ್ದಾರೆ ಇವಾಗ ಕರ್ಕೊಂಡು ಬಂದೆ ಮನೆಗೆ ಅಂತ. அப்படி கூட நிறைய பொய் கூட சொல்லி நானும் கூட வந்திருக்கிறேன். ಆ ರೀತಿ ಬಹಳ ಸುಳ್ಳು ಹೇಳಿ ಕೂಡ ನಾನಿದ್ದೆ. அப்புறம் ரெண்டாவது விஷயம் என்ன சொன்னார்னா, அது வந்து எப்படின்னா சொன்னார், பாவம் வந்து பண்ணிட்டு மறுபடியும் நம்ம போய் மன்னிப்பு கேட்காம இருக்கிறது ஒன்று. ಮತ್ತೊಂದು ವಿಷಯ ಹೇಳ್ತಾ ಇದ್ರು, ಪಾಪ ಮಾಡಿ ದೇವ್ರ ಹತ್ರ ಕ್ಷಮಾಪಣೆ ಕೇಳದೇ ಇರುವಂತದ್ದು. அது சொன்னது கூட அது கூட எனக்கு நல்லா ரொம்ப என்கரேஜ் ஆச்சு. ಆ ಮಾತು ಹೇಳುವಾಗ ನನಗೆ ಕೂಡ ಬಹಳ ಪ್ರೋತ್ಸಾಹ ಆಗಿತ್ತು. நானும் கூட நிறைய விஷயம் இந்த மாதிரி பாவம் பண்ண கூட எங்கள் அம்மா கூட படுக்கும்போது கூட சொல்லு, ப்ரேயர் பண்ணிட்டு படுங்கடா, ப்ரேயர் பண்ணிட்டு படுங்கன்னு. ನಮ್ಮ ತಾಯಿ ನೀವು ಮಲಗೋ ಪ್ರಾರ್ಥನೆ ಮಾಡಿ ಮಲಗಿ ಅಂತ ಹೇಳ್ತಾ ಇದ್ರು. ஆனாலும் எனக்கு ப்ரேயர் பண்ணும்போது கூட இப்படியெல்லாம் பொய் சொன்னமலா, இப்படியெல்லாம் பண்ணுமலா, இப்படி ஏமாத்தணுமலா அப்படின்னு சொல்லி கூட மைண்டுக்கு அப்பப்போ வரும். ಅದು ಪ್ರಾರ್ಥನೆ ಮಾಡ್ಬೇಕಾದ್ರೆ ಈ ರೀತಿ ಎಲ್ಲ ಹೇಳಿ ಸುಳ್ಳು ಹೇಳಿದ್ವಲ್ಲ ಅಂತ ಆಲೋಚನೆ ಬರುತ್ತೆ. எப்படி நம்ம ப்ரேயர் பண்ணுவோம், எப்படி நாளைக்கு ஆண்டவர்கிட்ட போய் ப்ரேயர் பண்ணும்போது கூட அவர் எப்படி அவர் கிட்ட நம்ம பேசுவோமே, எப்படி ப்ரேயர் பண்ணுவோமே அப்படின்னு ஒரு பயத்திலே அது மன்னிப்பு கூட கேட்காம விட்டுருவேன். ಯಾವ ರೀತಿ ದೇವ್ರ ಹತ್ರ ಹೋಗಿ ನಾನು ಈ ತರ ಮಾಡಿದ್ದೀನಿ ಅಂತ ಭಯದಿಂದ ದೇವ್ರ ಹತ್ರ ಕ್ಷಮಾಪಣೆ ಕೇಳದೆ ಬಿಟ್ಬಿಡ್ತಾ ಇದ್ದೆ. அதனால அந்த மாதிரி கூட பண்ணக்கூடாது அப்படின்னு கூட என்கரேஜ் ஆச்சு நல்லா. ಆ ರೀತಿ ಮಾಡಬಾರ್ದಂತ ದೇವ್ರ ಪ್ರೋತ್ಸಾಹ. எனக்காக கூட ப்ரேயர் பண்ணுங்க, இன்னும் ஆண்டவருக்குள்ள இன்னும் அதிகமாக நான் வளர மாதிரி கூட ನೀವು இது பண்ணணும். ನನಗಾಗಿ ಪ್ರಾರ್ಥನೆ ಮಾಡ್ರಿ, ಇನ್ನು ದೇವ್ರಿಗಾಗಿ ಬೆಳಿಲಿಕ್ಕೆ ನಂಗೆ ಸಹಾಯ. அவர் சொன்னது கூட அர்த்தமாச்சு. அது இல்லாமல் இதுல எல்லாம் விட்டுருவேன்னு மறுபடி எதுவும் போய் பேசக்கூடாதுன்னு கூட எனக்கு புரிஞ்சு. ಅವರು ಚೆನ್ನಾಗಿ ಹೇಳ್ತಾ ಇದ್ರು, ನಂಗೆ ಬಹಳ ಅರ್ಥ ಆಯ್ತು. ನಾವು ಪಾಪ ಮಾಡಬಾರ್ದು, ಇದೆಲ್ಲ ಬಿಟ್ಬಿಡ್ಬೇಕಂತ ದೇವ್ರು ಮಾತಾಡ್ತಾ ಇದ್ರು. ஆண்டவர் இந்த சின்ன சாட்சி சொன்னதுக்காக ஆண்டவருக்கு நன்றி சொல்றேன். ಈ ಸಾಕ್ಷಿ ಚಿಕ್ಕ ಸಾಕ್ಷಿಗೆ ದೇವ್ರಿಗೆ ಸ್ತೋತ್ರ. ದೇವ್ರ ನಮಗೆ ಸ್ತೋತ್ರವಾಗಲಿ. ಕಳೆದ ವಾರದಲ್ಲಿ ಯೂತ್ ಮೀಟಿಂಗ್ ಅರೇಂಜ್ ಮಾಡಿಕೊಟ್ಟಂಥ ಎಲ್ಲ ಎಲ್ಡರ್ಸ್ ಮತ್ತು ಫೆಸಿಲಿಟೇಟರ್ಸ್ ಕೂಡ ನಾನು ಸ್ತೋತ್ರ ಹೇಳ್ತೀನಿ. ಆ ಯೂತ್ ಮೀಟಿಂಗ್ ಮೂಲಕ ತುಂಬ ವಚನಗಳನ್ನು ದೇವ್ರು ನಮ್ಮ ಮೂಲಕ ಅಂಕಲ್ಸ್ ಮೂಲಕ ನನ್ನೊಟ್ಟಿಗೆ ಮಾತಾಡಿದರು. ಅದಕ್ಕಾಗಿ ಕೂಡ ನಾನು ಸ್ತೋತ್ರ ಹೇಳ್ತೀನಿ. ಆ ಯೂತ್ ಮೀಟಿಂಗಲ್ಲಿ ಮೇಯ್ನಾಗಿ ಪೋಲೋ ಅಂಕಲ್ ಏನು ಹೇಳ್ತಾ ಇದ್ದ ಅಂದರೆ, ಸೈತಾನ ಸುಳ್ಳುಗಳನ್ನು ನಾವು ಅರಿತವರಾಗಿರಬೇಕು ಅಂತ ಅಲ್ಲಿ ಮಾತಾಡ್ತಾ ಇದ್ರು. ಸೈತಾನನು ನಮಗೆ ಸುಳ್ಳಿನ ಮೂಲಕ ಮೋಸ ಮಾಡ್ತಾನೆ, ನಾವು ಸೈತಾನನ ಸುಳ್ಳುಗಳನ್ನು ಎದುರಿಸೋರಾಗಿರ್ಬೇಕಂತ ಕೂಡ ಅಲ್ಲಿ ಅಂಕಲ್ ಹೇಳ್ತಾ ಇದ್ರು. ಅದು ನನಗೆ ಭಾಳ ಎಂಕರೇಜ್ ಆಯಿತು. ಮೊದಲನೇ ಸುಳ್ಳು ಸೈತಾನ ಏನು ಹೇಳ್ತಾನಂದರೆ, ನಾವು ಪಾಪ ಮಾಡುವಾಗ ಇದೊಂದು ಸಾರಿ ಮಾಡಿಬಿಡು, ಇದೊಂದೇ ಸಾರಿ ಅಲ್ಲ, ದೇವರು ತುಂಬ ಒಳ್ಳೆಯವರು, ಕ್ಷಮಿಸ್ಬಿಡ್ತಾರೆ, ನೀನು ಪಾಪ ಮಾಡಿಬಿಟ್ಟು ಕ್ಷಮಾಪಣೆ ಕೇಳಿಬಿಡು ಅಂತ ನಮ್ಮ ಸುಳ್ಳಿನ ಮೂಲಕ ಮೋಸ ಪಡ್ಸಕ್ಕೆ ನೋಡ್ತಾನೆ. ನಾವು ಆ ಸುಳ್ಳನ್ನು ಕೇಳ್ಕೊಂಬಿಟ್ಟು ಪಾಪದಲ್ಲಿ ಬಿದ್ದುಬಿಡ್ತೀವಿ. ಮತ್ತು ಅದಾದಮೇಲೆ ಮತ್ತೆ ಇನ್ನೊಂದು ಸುಳ್ಳು ಹೇಳ್ಬಿಟ್ಟು ಏನಂದರೆ ದೇವರಿಂದ ನಮ್ಮನ್ನು ದೂರ ಮಾಡ್ತಾನೆ. ಏನಂದರೆ, ನೀನು ಮತ್ತೆ ಮತ್ತೆ ಇದೇ ಮಾಡ್ತಾ ಇದೀಯಾ, ಮತ್ತೆ ನೀನು ದೇವ್ರ ಹತ್ರ ಹೋಗಿ ದೇವ್ರನ್ನ ಹೇಗೆ
ಆ, ಅಂಗೀಕರಿಸ್ಕೊಳ್ತಾರೆ, ನಿನ್ನನ್ನು ದೇವರು ಕ್ಷಮಿಸಲ್ಲ ಅಂತ. ಆ ಸುಳ್ಳು ಮೂಲಕ ನಮ್ಮನ್ನು ದೇವರಿಂದ ದೂರಪಡಿಸಕ್ಕೆ ನೋಡ್ತಾನೆ. ಮೊದಲೇದಾಗಿ ನಾವು ಪಾಪದಲ್ಲಿ ಇರಬಾರ್ದು, ಬೀಳಕ್ಕೆ ಹೋಗ್ಬಾರ್ದು. ಬಿದ್ದು ಮೇಲೆ ಕೂಡ ಒಂದ್ಸರಿ ಬೈ ಚಾನ್ಸ್ ನಾವು ಬಿದ್ದುಬಿಟ್ರೆ ನಾವು ಸೈತಾನನು ಆ ಮಾತುಗಳಿಗೆ ನಾವು ಕಿವಿಗೊಡದೆ ನಾವು ದೇವ್ರ ಹತ್ರ ಹೋಗ್ಬೇಕಂತ ಕೂಡ ಅಲ್ಲಿ ನನಗೆ ಎಂಕರೇಜ್ ಆಯಿತು. ಮತ್ತು ಅಂಕಲ್ ನಾವು ಪಾಪದಲ್ಲಿ ಬೀಳೋದು ಮತ್ತು ಪಾಪನ ಅಭ್ಯಾಸ ಮಾಡೋದ್ರ ಬಗ್ಗೆ ವ್ಯತ್ಯಾಸ ಹೇಳ್ತಿದ್ರು. ನಾವು ಪಾಪನ ಅಭ್ಯಾಸ ಮಾಡುವವರಾಗಿರ್ಬಾರ್ದು. ಪಾಪದಲ್ಲಿ ಬಿದ್ದರೆ ದೇವ್ರು ಕ್ಷಮಿಸ್ತಾರೆ. ಗೊತ್ತಿಲ್ಲದೆ ಏನೋ ಒಂದು ಬೈ ಚಾನ್ಸ್ ಮಿಸ್ಟೇಕ್ ಬಿದ್ದಾಗ ದೇವ್ರು ನಮ್ಮನ್ನು ಕ್ಷಮಿಸುವಂಥರಾಗಿರ್ತಾರೆ ಅಂತ ಕೂಡ ಅಲ್ಲಿ ಅಂಕಲ್ ಹೇಳಿದರು. ಮತ್ತು ಮಾರ್ನಿಂಗ್ ಸೆಷನಲ್ಲಿ ಸೌಲನ್ ಬಗ್ಗೆ ಮಾತಾಡ್ತಾ ಇದ್ರು. ದೇವ್ರು ಬಂದ್ಬಿಟ್ಟು ಸೌಲನ್ಗೆ ಎಲ್ಲ ಅಮಲೇಕಿಯರ್ನ ಎಲ್ಲರನ್ನೂ ಕೊಂದಾಕ್ಬಿಡು, ಏನು ಬಿಡದೆ ಎಲ್ಲರನ್ನೂ ಕೊಂದಾಕಂದ್ರೆ, ಆದರೆ ಸೌಲನು ಹಾಗೆ ಕೇಳಿಸ್ಕೊಳ್ದೆ ಚೆನ್ನಾಗಿರುವಂಥ ವಸ್ತುಗಳನ್ನ ತನಗಾಗಿ ಮತ್ತು ಇದಕ್ಕಾಗಿ ಇಟ್ಕೊಂಡು ಈ ಥರ ನಾವು ಕೂಡ ದೇವ್ರು ನಮಗೆ ತೋರಿಸುವಂಥ ಎಲ್ಲ ಪಾಪಗಳನ್ನ ಬಿಟ್ಬಿಡ್ಬೇಕು. ಇಲ್ಲಾಂದರೆ ನಾವು ಕೂಡ ಸೌಲನ್ ಥರ ಪಾಪ ಅಂತ ಗೊತ್ತಿರುತ್ತೆ, ಆದರೆ ನನ್ನ ಒಂದು ಇದಕ್ಕಾಗಿ, ನನ್ನ ಒಂದು ಶರೀರದ ಇದಕ್ಕಾಗಿ ನಾನು ಆ ಪಾಪ ಗೊತ್ತಿದ್ರು ಬಿಡದೇ ಇದ್ದರೆ ಸೌಲನ್ ಥರ ಇದ್ದೀನಿ ಅಂತ ನನಗೆ ದೇವರು ನನ್ನೊಟ್ಟಿಗೆ ಮಾತಾಡಿದ್ರು. ಈ ವಾಕ್ಯದಲ್ಲಿ ಎಂಕರೇಜ್ ಮಾಡಿದ್ದಕ್ಕಾಗಿ ಸ್ತೋತ್ರ ಹೇಳ್ತೀನಿ. ಆಮೇಲೆ I thank God for the youth meeting that I had attended. I thank all the elders and the facilitators who have arranged the youth meeting for us. I was very much encouraged by all the brothers that those who spoke in the youth meeting. But I just want to speak one point which really encouraged me and challenged me. I was really struggling with a stony heart and arrogance and pride in my heart. And because of that, I am not being able to be filled with the Holy Spirit. So the Lord gave me this promise, that is Ezekiel chapter 36, verse 26. And I will give you a new heart. I will give you new and right desires and put a new spirit within you. I will take you out your stony hearts of sin and give you new hearts of love. Verse 27, and I will put my spirit within you so that you will obey my laws and do whatever I command. I thank God for this promise. I want to take it personally, and I believe that the Lord will remove all my stony heart and He'll give me a heart of flesh, and He'll put me new spirit, His Holy Spirit. He'll fill me with His Holy Spirit and He'll be glorified through my life. I believe this, that God will do it for me. Amen. ನಮಗೆ ಸ್ತೋತ್ರ ಆಗಲಿ. ದೇವ್ರ ಈ ಸಮಯನ ಕೊಟ್ಟಿದ್ದ ದೇವರಿಗೆ ನಾನು ಸ್ತೋತ್ರ ಹೇಳ್ತೇನೆ. ದೇವ್ರು ಸಹ ನನಗೆ ಯೂತ್ ಮೀಟಿಂಗ್ಗೆ ಕರೆತಂದಕ್ಕೆ ದೇವ್ರಿಗೆ ಸ್ತೋತ್ರ ಹೇಳ್ತೇನೆ. ಯೂತ್ ಮೀಟ್ನ ಅರೇಂಜ್ ಮಾಡಿದಂಥ ಎಲ್ಡರ್ಸ್, ಫೆಸಿಲೇಟರ್ಸ್, ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಜಾನ್ ಪೊಲೋ ಬ್ರದರ್ ಮಾತಾಡ್ತಿರೋ ನನಗೆ ತುಂಬಾ ಎಂಕರೇಜ್ ಆಯಿತು. ಏನಂದರೆ ಪಾಪ ಮಾಡೋದಕ್ಕೂ ಮತ್ತು ಪಾಪವನ್ನು ಅಭ್ಯಾಸ ಮಾಡೋದಕ್ಕೂ ಬಗ್ಗೆ ಡಿಫ್ರೆನ್ಸ್ ಹೇಳ್ತಾ ಇದ್ರು. ತುಂಬಾ ಎಂಕರೇಜ್ ಆಯಿತು. ನಾವು ಸೈತಾನ್ನ ಸುಳ್ಳುಗಳನ್ನು ಎದುರಿಸೋರಾಗಿರಬೇಕು ಅಂತ ಹೇಳ್ತಿರೋ ಎಂಕರೇಜ್ ಆಯಿತು. ಮತ್ತು ಏನಂತಂದರೆ ನಾನು ಕೂಡ ಏನೋ ಒಂದು ಪಾಪ ಮಾಡ್ತಿರುವಾಗ ಅದಕ್ಕೆ ಬಿಫೋರ್ ಒಂದು ಆಫ್ಟರ್ ಒಂದು ಸುಳ್ಳನ್ನು ಹೇಳ್ಬಿಡ್ತಿದ್ದೆ ಮನೆಯಲ್ಲಿ. ಆ ಜೀವಿತ ನನ್ನಲ್ಲಿತ್ತು. ನಾನು ಪರೀಕ್ಷೆ ಮಾಡ್ಕೊಂಡೆ, ದೇವ್ರೆ ನನ್ನ ಮನಸ್ಸಾಕ್ಷಿ ನಾನು ಕೊಂದು ದೇವ್ರ ಮುಂದೆ ಹೋಗ್ತಾ ಇದ್ದಿಲ್ಲ, ನಾನು ಪಾಪ ಮಾಡಿದ್ದೀನಿ ಅಂತ ಅಲ್ಲೇ ಕೂತ್ಕೊಂಡು ಬಿಡ್ತಿದ್ದೆ. ದೇವರು ಅದರಿಂದ ಕೂಡ ನನಗೆ ಎಂಕರೇಜ್ ಪಡಿಸಿದ್ರು. ಒಂದು ವಚನ ತೋರಿಸಿದ್ರು, ಯೋಹಾನ 6:37, ನನ್ನ ಬಳಿಗೆ ಬರುವವನನ್ನು ನಾನು ತಳ್ಳಿ ಬಿಡುವುದಿಲ್ಲ. ನಾವು ಎಷ್ಟು ಸಾರಿ ಪಾಪ ಮಾಡಿದ್ರು ಸಹ ದೇವ್ರ ಬಳಿಗೆ ಹೋಗುವಾಗ ದೇವ್ರು ನಮ್ಮನ್ನ ಎಂದಿಗೂ ತಳ್ಳಿ ಬಿಡುವುದಿಲ್ಲ ಅಂತ ಅಲ್ಲ, ಅದ್ರ ಮೂಲಕ ಮಾತಾಡಿದ್ರು. ದೇವರಿಗೆ ಸ್ತೋತ್ರ. ಮತ್ತೆ ಮಾರ್ನಿಂಗ್ ಸೆಷನ್ ಅಲ್ಲಿ ಸುರೇಶ್ ಬ್ರದರ್ ಮಾತಾಡ್ತಾರೆ, ಎಂಕರೇಜ್ ಆಯ್ತು. 1ನೇ ಸಾಮುವೇಲ 15ನೇ ಅಧ್ಯಾಯದಲ್ಲಿ ಸೌಲನಿಗೆ ಸಾಮುವೇಲನು ಬಂದು ಹೇಳ್ತಾನೆ, ಅಮಲೇಕ್ಯರೊಡನೆ ಆದ ಯುದ್ಧದಲ್ಲಿ ಸೌಲನು ದೇವರ ಮಾತನ್ನು ಕೇಳದೆ ಹೋದರಿಂದ ಸೌಲನು ತಳ್ಳಲ್ಪಟ್ಟನು. ಆ ವಿಷಯ ಕೂಡ ನಾನು ಪರೀಕ್ಷೆ ಮಾಡಿಕೊಂಡೆ. ಎಲ್ಲ ಸೌಲನು ಬಂದು ದೇಶವನ್ನು ಅಲಿಸಿಬಿಡು ಅಂತ ಹೇಳಿದಾಗ ಅವನು ತನಗೆ ಬೇಕಾದಂಥ ಶ್ರೇಷ್ಠವಾದ ಪದಾರ್ಥಗಳನ್ನು ಉಳಿಸಿ ಹೀನವಾದಗಳನ್ನು ಅಳಿಸ್ಬಿಡ್ತಾನೆ. ಅವಾಗ ಆ ಒಂದು ಥಾಟ್ ನನಗೆ ತುಂಬ ಎಂಕರೇಜ್ ಆಯಿತು. ಅದೇ ಥರ ನನ್ನ ಜೀವಿತದಲ್ಲಿ ಶರೀರ ಮತ್ತು ಆತ್ಮಕ್ಕೆ ಹೋರಾಟ ಇರುತ್ತೆ. ನಾನು ಸಹ ನನ್ನ ಜೀವಿತದಲ್ಲಿ ಸಂಪೂರ್ಣವಾಗಿ ಸರೆಂಡರ್ ಮಾಡಿಲ್ಲ. ನನ್ನ ಸ್ವಾರ್ಥಕ್ಕೆ ಸಾಯದೆ ಸರಿದಾಶನು ಮಾಡ್ತಾ ಇರ್ತೀನಿ. ಈ ಒಂದು ಚಿಕ್ಕ ಸಾಕ್ಷಿನ ಆಶೀರ್ವದಿಸಲಿ. ದೇವ್ರ ನಮಗೆ ಸ್ತೋತ್ರ ಆಗಲಿ. ಯೂತ್ ಮೀಟಿಂಗ್ ಅರೇಂಜ್ ಮಾಡಿದಂಥ ಎಲ್ಡರ್ಸ್ಗೆ ಆ್ಯಂಡ್ ಫೆಸಿಲಿಟೇಟರ್ಸ್ಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯೂತ್ ಮೀಟಿಂಗಲ್ಲಿ ಜಾನ್ ಪೊಲೋ ಬ್ರದರ್ ಮಾತಾಡಿದ್ದು ಕೂಡ ನಂಗೆ ತುಂಬ ಎಂಕರೇಜ್ ಆಗಿತ್ತು. ಅದರಲ್ಲಿ ಸೈತಾನನ ಸುಳ್ಳುಗಳನ್ನು ನಾವು ನಂಬಾರದು ಅಂತ ಹೇಳ್ತಾ ಇದ್ರು. ಸೈತಾನ ಬಂದು 2 ಸುಳ್ಳನ್ನು ನಮ್ಮ ಹತ್ರ ಬಂದು ಹೇಳ್ತಾನೆ. ಮೊದಲನೇದಾಗಿ, ನಾವು ಪಾಪ ಮಾಡೋಕ್ಕಿಂತ ಮುಂಚೆ ಇದೊಂದ್ಸರಿ ಪಾಪ ಮಾಡು, ಏನೂ ಆಗಲ್ಲ, ದೇವ್ರು ನಿನಗೆ ಕ್ಷಮಿಸ್ತಾರೆ, ಇದೊಂದ್ಸರಿ ಪಾಪ ಮಾಡು ಅಂತ ಹೇಳ್ತಾನೆ. 2ನೇ ಸುಳ್ಳು ಬಂದು, ನಾವು ಪಾಪ ಮಾಡಿದ ಮೇಲೆ ದೇವರ ಬಳಿಗೆ ಹೋಗ್ಲಿಕ್ಕೆ ಸೈತಾನನ ಬಿಡೋದಿಲ್ಲ,
ಅವಾಗ ಕೂಡ ಬಂದು ಹೇಳ್ತಾನೆ, ನೀನು ಎಷ್ಟು ಸರಿ ಪಾಪನ ಮಾಡಿದೆ, ಆ ದೇವ್ರು ನಿನಗೆ ಕ್ಷಮಿಸಲ್ಲ, ನೀನು ದೇವ್ರ ಬಳಿಗೆ ಹೋಗ್ಬೇಡ, ನಿಂಗೆ ನಂಬಿಕೆನೇ ಇಲ್ಲ ಅಂತೇಳಿ ಸೈತಾನ ಬಂದು ಸುಳ್ಳು ಹೇಳ್ತಾನೆ. ಆದರೆ ನಾವು ಆ ಸುಳ್ಳನ್ನು ನಾವು ನಂಬ್ಕೊಂಡು ದೇವ್ರ ಬಳಿಗೆ ಹೋಗದೆ ಇರಬಾರದು. ತಕ್ಷಣ ದೇವ್ರ ಹತ್ರ ಹೋಗಿ ನಾವು ಕ್ಷಮೆ ಕೇಳಬೇಕು ಅಂತ ಕೂಡ ಬ್ರದರ್ ಹೇಳ್ತಾ ಇದ್ರು. ಅದು ಕೂಡ ನಂಗೆ ತುಂಬ ಎಂಕರೇಜ್ ಆಗಿತ್ತು. ಯಾಕಂದರೆ ದೇವ್ರು ಬಂದು ತನ್ನ ಬಳಿಗೆ ಬರೋರನ್ನ ಎಂದಿಗೂ ತಳ್ಳಿ ಬಿಡೋದಲ್ಲ ಅಂತ ದೇವ್ರ ವಾಕ್ಯ ಇದೆ. ನಾವು ಎಷ್ಟು ಬಾರಿ ಪಾಪ ಮಾಡಿ ದೇವರ ಬಳಿಗೆ ಹೋದರೂ ಕೂಡ ದೇವರನ್ನು ನಂಬಿಗಸ್ತನಾಗಿ ನೀತಿವಂತನಾಗಿ ನಮ್ಮ ಪಾಪಗಳನ್ನು ಕ್ಷಮಿಸುವನಾಗಿದ್ದಾನೆ. ಆದ್ದರಿಂದ ನಾವು ತಕ್ಷಣ ಮಾನಸಾಂತರ ಹೊಂದಿ ದೇವ್ರ ಕಡೆಗೆ ತಿರ್ಕೋಬೇಕು ಅಂತ ಕೂಡ ಬ್ರದರ್ ಹೇಳ್ತಾ ಇದ್ರು. ಅದು ಕೂಡ ಎಂಕರೇಜ್ ಆಗಿತ್ತು. ನಾನು ಕೂಡ ಆ ರೀತಿ ನಾನು ಏನೇ ಪಾಪ ಮಾಡಲಿ ತಕ್ಷಣ ದೇವ್ರ ಹತ್ರ ಹೋಗಿ ನಾನು ಸಮಾಧಾನ ಹೊಂದಬೇಕು ಅಂತ ಕೂಡ ದೇವ್ರ ನನ್ನೊಟ್ಟಿಗೆ ಮಾತಾಡಿದರು. ಮತ್ತು ನೆಕ್ಸ್ಟ್ ಡೇ ಸುರೇಶ್ ಬ್ರದರ್ ಮಾತಾಡಿದ್ರು ಕೂಡ ನಂಗೆ ತುಂಬ ಎಂಕರೇಜ್ ಆಗಿತ್ತು. ಏನಂದರೆ ದೇವ್ರು ಬಂದು ಸೌಲನಿಗೆ ಹೇಳ್ತಾನೆ, ಅಮೇಲೇಕರನ್ನು ನೀನು ಸಂಪೂರ್ಣವಾಗಿ ನಾಶ ಮಾಡಬೇಕು, ಅವರೆಲ್ಲ ಗಂಡಸರನ್ನು, ಹೆಂಗಸರನ್ನು, ಎಲ್ಲ ಶಿಶು ಮಕ್ಕಳನ್ನು, ಎಲ್ಲ ಪ್ರಾಣಿ ಪಕ್ಷಿಗಳನ್ನು ನೀನು ಸಂಪೂರ್ಣವಾಗಿ ನಾಶ ಮಾಡಬೇಕಂತ ಹೇಳ್ತಾರೆ. ಆದರೆ ಸೌಲನು ಬಂದು ತನಗೆ ಯಾವುದು ಶ್ರೇಷ್ಠವಾಗಿರುತ್ತೋ ಉತ್ತಮವಾಗಿರುತ್ತೋ ಅದನ್ನು ನಾಶ ಮಾಡದೆ, ಯಾವುದು ಹೀನವಾಗಿರುತ್ತೋ ಅದನ್ನು ಮಾತ್ರ ನಾಶ ಮಾಡಿ ದೇವರಿಗೆ ಅಭಿಧೇಯನಾಗ್ತಾನೆ. ಅದೇ ರೀತಿಯಾಗಿ ದೇವರು ಇವತ್ತು ನಮಗೆ ಕೂಡ ಹೇಳ್ತಾರೆ, ನಮ್ಮ ಶರೀರದ ಒಂದು ಅಭಿಲಾಷೆಗಳನ್ನು ನಾವು ಸಂಪೂರ್ಣವಾಗಿ ನಾಶ ಮಾಡಬೇಕು ಅಂತ ದೇವ್ರು ನಮಗೆ ಕೂಡ ಹೇಳ್ತಾರೆ. ಆದರೆ ನಾವು ಬಂದು ನಮಗೆ ಯಾವುದದು ಶಾರೀರಿಕವಾಗಿ ಒಳ್ಳೇದು ಅನಿಸುತ್ತೋ, ಯಾವುದು ಉತ್ತಮವಾಗಿರುತ್ತೆ ಅಂತ ಅನಿಸುತ್ತೋ ಅದನ್ನು ಇಟ್ಕೊಂಡು ನಮಗೆ ಬೇಡವಾಗಿರೋದು ಮಾತ್ರ ನಾವು ನಾಶ ಮಾಡ್ತೀವಿ. ಆ ರೀತಿ ನಾವು ಇರಬಾರ್ದು. ನಾವು ಆ ರೀತಿ ಇದ್ದರೆ ನಾವು ಕ್ರಿಸ್ತ ಜೀವಿತದಲ್ಲಿ ಒಂದು ಜಯ ಗಳಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೂಡ ಬ್ರದರ್ ಹೇಳ್ತಾ ಇದ್ರು. ಅದು ಕೂಡ ನಂಗೆ ತುಂಬ ಎಂಕರೇಜ್ ಆಗಿತ್ತು. ನಾನು ಕೂಡ ಆ ರೀತಿ ನನ್ನ ಶರೀರದ ಎಲ್ಲ ಅಭಿಲಾಷೆಗಳನ್ನು ನಾನು ಸಂಪೂರ್ಣವಾಗಿ ನಾನು ನಾಶ ಮಾಡೋಲಾಗಿರಬೇಕು. ಆಗ ಮಾತ್ರ ಒಂದು ಕ್ರಿಸ್ತಿಯ ಜೀವಿತದಲ್ಲಿ ಒಂದು ಜಯದ ಜೀವಿತವನ್ನು ಜೀವಿಸಲಿಕ್ಕೆ ಸಾಧ್ಯ ಅಂತ ದೇವ್ರ ನೊಟ್ಟಿಗೆ ಮಾತಾಡಿದ್ರು. ನಾನು ಕೂಡ ಆ ರೀತಿ ಜೀವಿಸೋಕ್ಕೆ ಇಷ್ಟಪಡ್ತೀನಿ. ದೇವ್ರು ನಂಗೆ ಸಹಾಯ ಮಾಡ್ತಾರೆ ಅಂತ ನಂಬ್ತೀನಿ. ಆಮೇಲೆ